ಇವಾಗ ನಾನು ಬೇಬಿ ಕುಚ್ಚು ಹಾಕ್ಲಿಕ್ಕೆ ಏನೇನು ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಸೀರೆ ತೊಗೊಳ್ತೀವಲ್ಲ, ಸೀರೆಯಲ್ಲಿ 2 ಕಲರ್ನ ನಾವು ಥ್ರೆಡ್ ತೊಗೊಳ್ತಾ ಇದ್ದೀವಿ, ರೇಷ್ಮೆ ಥ್ರೆಡ್ಡು. ಮತ್ತು ಕಟ್ಟೋದಕ್ಕೆ ನಾನು ವೈರ್ ದಾರ ತೊಗೊಳ್ತಾ ಇದ್ದೀನಿ. ಹಾಗೂ ಒಂದು ಟ್ರಿಮ್ಮರು, ನಮಗೆ ನೀಡಲ್ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನು 2 ತೊಗೊಳ್ತಾ ಇದ್ದೀನಿ. ಮತ್ತು ಇದು ನೀಡಲ್ ಹೋಲು ಜಾಸ್ತಿ ದೊಡ್ಡದಾಗಿರೋದೇ ತೊಗೊಂಡಿದ್ದೀನಿ, ದೊಡ್ಡದು. ಇದಕ್ಕೆ ದಾರನ ನಾನು 47 ದಾರ ಸುತ್ಕೊಂಡಿದ್ದೀನಿ. ನಿಮಗೆ ದಪ್ಪ ಯಾವ ರೀತಿ ಸೈಜ್ ಬೇಕು ಅಂದ್ಬಿಟ್ಟು ನೋಡಿಕೊಂಡು ನೀವು ಸುತ್ಕೋಬೋದು. ನಾನು 47 ತೊಗೊಳ್ತಾ ಇದ್ದೀನಿ. ನಾನಿವಾಗ 2 ಸೂಜಿಗೂ ಇದನ್ನು ಸುತ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದರೆ ನಿಮಗೆ ಯಾವ ರೀತಿ ಸುತ್ತೋದು ಅಂತ ತೋರಿಸ್ಕೊಡ್ತೀನಿ, ಕಮೆಂಟ್ ಮಾಡಿ. ಇವಾಗ ನಾನು ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು 5 ಹಾಕ್ಕೊಂಡಿದ್ದೀನಿ, 1 ಕಲರು. ಈಗ 2ನೇ ಕಲರ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಯಾವಾಗಲೂ ನಾವು ಕುಚ್ಚು ಹಾಕುವಾಗ ಅದನ್ನು ಗ್ಯಾಪ್ ಕರೆಕ್ಟಾಗಿ ಬಿಟ್ಕೋಬೇಕು. ಒಂದು ಬೆರಳಿನ ಅಂತರ ಇದ್ದರೆ ಸಾಕು. ಒಂದು ಬೆರಳಿನ ಅಂತರದಲ್ಲಿ ನೋಡ್ಕೊಂಡು ನಾವು ಕುಚ್ಚನ್ನ ಹಾಕೋಬೇಕು. ಸ್ವಲ್ಪ ಸೆರಗಿನ ತುದಿಲಾದರೆ ಸ್ವಲ್ಪ ಅದು ಜರಿ ಇರೋದ್ರಿಂದ ಸ್ವಲ್ಪ ಟೈಟ್ ಆಗುತ್ತೆ. ನೋಡಿಕೊಂಡು ಚುಚ್ಕೊಳ್ಳಿ. ಜಾಸ್ತಿ ಫೋರ್ಸಾಗಿ ಎಳೆಯೋದ್ರಿಂದ ಸೀರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ನೋಡಿಕೊಂಡು ಹುಷಾರಾಗಿ ಅದನ್ನು ಎಳ್ಕೊಳ್ಳಿ. ಇವಾಗ ನಾವು ಥ್ರೆಡ್ನ ಯಾವ ರೀತಿ ಸುತ್ಕೊತೀವಿ ಅಂತ ನೋಡ್ಕೊಳ್ಳಿ. ಕಟ್ ಮಾಡಿದ ನಂತರ ಒಂದು ಬೆರಳ ಸಪೋರ್ಟಿಂದ ಈ ರೀತಿ ಇಟ್ಕೊಂಡು ದಾರನ ಸುತ್ಕೊಂಡು ಸ್ಟಾರ್ಟಿಂಗ್ 2 ಸತಿ ಸುತ್ತಬಿಟ್ಟು 1 ಸತಿ ಅದನ್ನು ಗಂಟು ಹಾಕೊಂಡ್ರೆ ಆಯಿತು. ನಂತರ ಅದನ್ನು ನಮಗೆ ಎಷ್ಟು ಸತಿ ಬೇಕೋ ಅಷ್ಟು ಸತಿ, ಅಂದರೆ ದಪ್ಪ ಎಷ್ಟು ರೀತಿ ಬೇಕು, ಅದು ಒಂದು ಮಣಿ ಥರ ಕಾಣೋ ಅಷ್ಟು ಲಕ್ಷಣವಾಗಿದ್ದರೆ ಚೆನ್ನಾಗಿರುತ್ತೆ. ಅದನ್ನು ನೋಡಿಕೊಂಡು ಸುತ್ಕೋಬೇಕು. ನಂತರ ಇದನ್ನು ಹೆಂಗಪ್ಪ ಇದನ್ನು ಗಂಟು ಹಾಕೋದು ಅಂತ ಯೋಚಿಸಿದ್ರೆ, ಹೂ ಕಟ್ತೀವಿ ಗೊತ್ತಲ್ಲ, ಹೂ ಕಟ್ಟೋ ರೀತಿಯೇ ನಾಟ್ ಹಾಕಿದ್ರೆ ಮುಗ್ದೋಯ್ತು. ಇದನ್ನು ಕೆಲವರು ಸೂಜಿ ದಾರದಲ್ಲೂ ಕೂಡ ಹಾಕ್ತಾರೆ, ಸೂಜಿ ದಾರದಲ್ಲೂ ಕೂಡ ಹಾಕ್ಬೋದು. ಈ ವೈರ್ ಬಂದ್ಬಿಟ್ಟು ಬೇರೆ, ನಾನು ಆ ಥರ ಗೋಲ್ಡ್ ವೈರ್ ಕಟ್ತೀವಲ್ಲ ಆ ಥರ ವೈರಲ್ಲ, ಇದು ಬೇರೆ ಉಂಡೆ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದರಲ್ಲಿ ಇದು ಥ್ರೆಡ್ಡಿಂದಿರುತ್ತೆ, ಇದರಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಕಿತ್ತೋಗಲ್ಲ. ಮತ್ತು 1 ಸತಿ ಹಾಕ್ಕೊಂಡ್ರೆ ಸೀರೆ ಮುಗಿಯೋ ತನಕ ಅದನ್ನು ಕಟ್ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ. ಲಾಸ್ಟಲ್ಲಿ ಬೇಕಿದ್ರೆ ನಾವು ಕಟ್ ಮಾಡ್ಕೋಬೋದು. ಈಗ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಲಾಸ್ಟಿಗೆ ನೋಡಿಕೊಂಡು ಅದನ್ನು ಸಮವಾಗಿ ಕಟ್ ಮಾಡ್ಕೊಳ್ಳಿ. ಎಲ್ಲದನ್ನು ಎಷ್ಟು ಸಮವಾಗಿ ಬೇಕು, ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಕಟ್ ಮಾಡ್ಕೊಳ್ಳಿ. ಹೇಳ್ಬೇಕಂದ್ರೆ ಈ ಕುಚ್ಚು ಉದ್ದ ಇರಬಾರ್ದು. ಬೇಬಿ ಕುಚ್ಚು ಸ್ವಲ್ಪ ಚಿಕ್ಕದಾಗಿದ್ರೇ ತುಂಬ ಚೆನ್ನಾಗಿ ಕಾಣುತ್ತೆ. ಚಿಕ್ಕದಾಗಿ ಸ್ವಲ್ಪ ಅಗಲ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ಈಸಿಯಾಗಿ ಹಾಕ್ಕೊಳ್ಬೋದು. ನೋಡ್ತಾ ಇದ್ದೀರಲ್ವ ಯಾವ ರೀತಿ ಬರ್ತಿದೆ ಅಂತ. ಅದನ್ನು ಸ್ವಲ್ಪ ಈ ರೀತಿ ಅಗಲ ಮಾಡಿದ್ರೆ ಅದು ಚೆನ್ನಾಗಿ ಕಾಣುತ್ತೆ ನೋಡಲಿಕ್ಕೂ ಕೂಡ. ಈಗ ನಾನು ಈ ಸೀರೆ ಫುಲ್ ಹಾಕಿದ್ಮೇಲೆ ವೀಡಿಯೋ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ. ನಾನು ಗ್ರೀನ್ ಕಲರ್ 5 ಮತ್ತು ಸಿಲ್ವರ್ ಕಲರ್ 5 ಹಾಕ್ತಾಯಿದ್ದೀನಿ. ಈಗ ಸೀರೆ ಫಿನಿಶ್ ಆಗಿದೆ. ಯಾವ ರೀತಿ ಕಾಣ್ತಿದೆ ಅಂತ ಒಂದ್ಸತಿ ತೋರಿಸ್ತೀನಿ ನೋಡಿ. ಚೆನ್ನಾಗಿ ಕಾಣಿಸ್ತಿದೆ. ಗೋಲ್ಡ್ ಕಲರ್ ಬಂದ್ಬಿಟ್ಟು ಬೀಟ್ ಥರನೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಬೇಕಂದರೆ ಇದಕ್ಕೆ ಬೀಟ್ ಕೂಡ ಆ್ಯಡ್ ಮಾಡ್ಬೋದು. ಇದು ಕಸ್ಟಮರ್ಗೆ ಹಾಕಿರೋದು, ಅವ್ರು ಬೀಟ್ ಕೇಳಿರಲಿಲ್ಲ, ಸೊ ಹಾಗಾಗಿ ನಾನು ಬರೀ ಬೇಬಿ ಕುಚ್ಚು ಹಾಕ್ತಾಯಿದ್ದೀನಿ. ಇಷ್ಟ ಆದರೆ ಎಲ್ಲರೂ ಲೈಕ್